ಹಾಯ್ ಗಾಯ್ಸ್, ಇವತ್ತು ನಾವು ಜಾಲಿಗಿರಿ ಹೂವು ಕೊಯ್ಯಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ನೋಡ್ರಿ ಜಾಲಿಗಿರಿ ಹೂವು. ಶಿವರಾತ್ರಿ ಸ್ಪೆಷಲು ಜಾಲಿಗಿರಿ ಹೂವು ಪೂಜೆಗೋಸ್ಕರ ಕುಯ್ತಾ ಇರೋದು. ಇದೆಲ್ಲ ನಮ್ಮದು ಫಾರೆಸ್ಟಿಂದ ಈ ಕಡೆ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಇದು ಈ ಸೀಸನಲ್ಲಿ ಅಷ್ಟೇ ಬಿಡೋದು, ಶಿವರಾತ್ರಿ ಸೀಸನಲ್ಲಿ. ಅಂದರೆ ಇದು ಎಲ್ಲ ಕಡೆ ಬಿಡೋಲ್ಲ, ನಮ್ಮ ಸೈಡ್ ಬಿಡುತ್ತೆ. ನೀವು ನಿಮ್ಮ ಕಡೆ ಸೈಡ್ ಬಿಟ್ಟರೆ ಇದನ್ನು ಏನಂತೀರಿ ಅಂತ ಕರೀರಿ, ಅಲ್ಲ ಹೇಳ್ರಿ. ನೋಡಿ ಇದೇ ಜಾಲಿಗಿರಿ ಮರ, ನೋಡ್ರಿ ಇದೇ ರೀತಿ ಇರುತ್ತೆ. ಹೂವು ಈ ರೀತಿ ಬಿಡೋದು ನೋಡ್ರಿ. ಹೂವು ಹತ್ರದಿಂದ ತೋರಿಸ್ತೀನಿ ಆಮೇಲೆ. ಇಲ್ಲಿರೋ ಮರಗಳು, ಚಿಗುರಿರೋ ಮರಗಳೆಲ್ಲ ಅದೇ ಜಾಲಿಗಿರಿ ಮರ ಅಂತ ಕರಿತೀವಿ ನಾವು. ಮೇಲೆ ತಂಬ ನೋಡ್ರಿ, ಗುಡ್ಡದ ಹತ್ರ ಬಂದೀವಿ. ಫುಲ್ ಮೇಲೆ ಹತ್ಬೇಕು. ಮೇಲೆಲ್ಲ ಫುಲ್ ಹೂವು ಬಿಟ್ಟವು ಜಾಸ್ತಿ. ಮೇಲ್ಗಡೆ ಹೋಗಿ ಒಂದು ಟಾಪ್ ವ್ಯೂ ತೋರಿಸ್ತೀನಿ. ನೋಡ್ರಿ, ಈ ಥರ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ, ಅಂದರೆ ನಮ್ಮ ಸೈಡು ಈ ಥರ ಎಲ್ಲ ಬೆಂಕಿ ಇಟ್ಟಿರ್ತಾರೆ ಅವರೇ ಬೇಕಂತಲೇ ಹೇಳಿ. ಈ ಥರ ಹುಲ್ಲಿದೆಯಲ್ಲ, ಇದೆಲ್ಲ ಫುಲ್ಲು ಮಳೆಗಾಲದಲ್ಲಿ ಜಾಸ್ತಿ ಬೆಳೆದ್ಬಿಟ್ಟಿರುತ್ತೆ. ಹಂಗಾಗಿ ಅವರು ಬೆಂಕಿ ಇಡ್ತಾರೆ ಇದಾಗೋಗ್ಲಿ ಅಂತೇಳಿ. ಅವಾಗ ಸ್ವಲ್ಪ ಏನಂತಾರೆ, ಈ ಚಿರತೆ ಕಾಟ ಅದೆಲ್ಲ ಕಮ್ಮಿ ಆಗಲಿ ಅಂತೇಳಿ. ಅಂದರೆ ಇದರಿಂದ ಅಡ್ವಾಂಟೇಜು ಐತೆ, ಡಿಸ್ಅಡ್ವಾಂಟೇಜು ಐತೆ. ಅಂದರೆ ಇಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳು, ಅಂದರೆ ಮೊಲ, ಹಾವುಗಳಿರ್ತಾವಲ್ಲ, ಅವು ಸ್ವಲ್ಪ ಭಾಳ ತೊಂದರೆ ಆಗುತ್ತೆ. ಕೆಲವೊಂದು ಸತ್ತು ಹೋಗ್ತವೆ. ಈ ದೊಡ್ಡವಕ್ಕೇನಾಗಲ್ಲ, ಅವು ತಪ್ಪಿಸ್ಕೊಂಡು ಹೋಗ್ತವೆ. ಇಡೀ ಎಂಟೈರ್ ಗುಡ್ಡ ಎಲ್ಲ ಇದೇ ರೀತಿ ಸುಟ್ಕೊಂತ ಹೋಗುತ್ತೆ ಈ ಥರ. ಇಲ್ಲೆಲ್ಲ ಫುಲ್ಲು ನಮ್ಮ ಸ್ಟೇಟ್ ಇದ್ದಿದ್ದು, ಇಷ್ಟು ಸ್ಟೇಟು ನೋಡ್ರಿ, ಸ್ಟೇಟ್ ಬೆಳೆದಿರೋದು ಇದು ನಮ್ಮ ಸ್ಟೇಟ್ ಇದ್ದಿದ್ದು ಸ್ಟೇಟು. ಇದನ್ನೆಲ್ಲ ಸುಡ್ತಾರೆ ನೋಡ್ರಿ. ಇಲ್ಲಿ ಮರ ಐತೆ ನನ್ನ ಮುಂದೆನೇ, ಇದೇ ರೀತಿ ಇರುತ್ತೆ ಮರ. ಆ ಕಡೆ ಇರೋದೆಲ್ಲ ಅಕೇಶಿಯ ಮರ ಅಂತೀವಿ. ಅದು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಇಟ್ಟಿರೋದು ಅದು. ಇಡೀ ನಮ್ಮ ಊರವರು ಎಲ್ಲ ಇಲ್ಲೇ ಬರೋದು ಕಿತ್ಕೊಂಡು ಹೋಗೋಕ್ಕೆ, ಸುತ್ತಮುತ್ತಲಿನ ಊರಿನವರು. ಇಡೀ ಆಲ್ಮೋಸ್ಟ್ ನಮ್ಮ ತಾಲೂಕವರೆಲ್ಲ ಇಲ್ಲೇ ಬರ್ತಾರೆ. ಅಂದರೆ ಇಲ್ಲಿ ಜಾಸ್ತಿ ಬೆಳೆಯುತ್ತೆ ಅಂಥೇಳಿ. ಇಲ್ಲಿ ಜಾಸ್ತಿ ಮರಗಳಿದೆ ಈ ಥರ. ಕೊನೆಗೂ ಕೆಳಗಡೆಯಿಂದ ಹತ್ತಿದ್ದೀವಿ, ಅಲ್ಲಿಂದ, ಆ ರೋಡಿಂದ, ಅಲ್ಲಿಂದ ನಾವು ತೋರಿಸ್ತಾ ಇದ್ದಿದ್ದು ಮರ ಇದೆ ಕೆಳಗಿಂದ. ಇದರಲ್ಲಿ ಜಾಸ್ತಿ ಎಲೆಗಳಿಲ್ಲ, ಬರೀ ಹೂವನ್ನೇ ಬಿಟ್ಟಿದೆ. ಹೂವನ್ನು ನಾವು ನೀಟಾಗಿ ಬಿಡಿಸ್ಕೊಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಜನಗಳು ಈ ಮರಗಳ ಕೊಂಬೆ, ದೊಡ್ಡ ದೊಡ್ಡ ಕೊಂಬೆನೇ ಮುರಿತಾರೆ, ಹತ್ತಕ್ಕಾಗಲ್ಲ ಅಂತೇಳಿ ಕೆಳಗಿಂದನೇ ಮುರಿದ ಮರಗಳನ್ನೆಲ್ಲ ಹಾಳು ಮಾಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ನೋಡ್ರಿ, ಇಲ್ಲಿ ಹೂವು ತೋರಿಸ್ನೀರೆ, ಹೆಜ್ಜೆನುಳುಗಳು, ಭಾಳ ಹೆಜ್ಜೆನುಳುಗಳು ಇದೆ ಇಲ್ಲಿ. ಇದೇ ರೀತಿ ಇರುತ್ತೆ ಹೂವು, ಬಹಳಷ್ಟು ಹೆಜ್ಜೆನಿದೆ ಹೂವುಗಳಿಗೆ. ಇದ್ರದ್ದು ಪರಿಮಳ ಬಹಳ ಚೆನ್ನಾಗಿರುತ್ತೆ. ಈ ರೀತಿ ಇರುತ್ತೆ ಹೂವು. ಇದು ಎಲೆ, ಚಿಗುರು ಎಲೆ. ಮರ ಈ ಥರ ನಾರ್ಮಲ್ ಆಗಿರುತ್ತೆ, ಅಷ್ಟೊಂದು ನೈಟು ಬೆಳೆಯಲ್ಲ, ಮೀಡಿಯಮ್ ಮರ. ಇದೆಲ್ಲ ಕಲ್ಲು ನೆಲ ಅಲ್ಲ, ಬರೀ ಕಲ್ಲು ನೆಲ, ಕಲ್ಲಿರೋಂತಹ ನೆಲ ನೋಡ್ರಿ. ಬರೀ ಕಲ್ಲುಗಳು. ಭಾಳಷ್ಟು ಹೆಜ್ಜೆನಿದೆ ಇದರೊಳಗೆ. ಸೌಂಡ್ ಕೇಳಿಸ್ತಾ ಇದೆ ನನಗೆ, ಫೋನಲ್ಲಿ ಹೆಂಗೆ ಕೇಳಿಸುತ್ತೆ ಇಲ್ಲ ಗೊತ್ತಿಲ್ಲ. ಇನ್ನು ಮೇಲ್ಗಡೆ ಹೋಗೋಣ, ಮೇಲ್ಗಡೆ ನೋಡೋಣ ಆ ಕಡೆ ಸೈಡ್ ಹೆಂಗೈತೆ ವ್ಯೂ ತೋರಿಸ್ತೀನಿ ನಿಮಗೂ. ಇವಾಗ ನೋಡಿ, ಫುಲ್ಲು ಟಾಪಿಗೆ ಬಂದಿದ್ದೀನಿ, ಫುಲ್ ಬಹಳ ತುದಿಗೆ. ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದು. ಇದು CC ರೋಡ್ ನಡೀತಾ ಇದೆ ನೋಡಿರಿ. ಇಂಥ ಜಾಗದಲ್ಲಿ CC ರೋಡ್ ಮಾಡ್ತಾರೆ. ಮೈನ್ಸಿಂದು ದುಡ್ಡು ಅಂತದು, ಅದರಿಂದ ಮಾಡ್ತಾಯಿದ್ದಾರೆ. ಈ ಕಡೆಯಿಂದ ರೋಡ್ ಇದೆ, ಅಲ್ಲಿದೆ ನೋಡಿರಿ. ಈ ಕಡೆಯಿಂದ ಸೀದಾ ಹೀಗೆ ಹೋಗಿದೆ ಈ ರೀತಿ. ಇಲ್ಲಿ ಸುತ್ತ ಫುಲ್ಲು ಫಾರೆಸ್ಟು. ಅಲ್ಲೆಲ್ಲ ತೋಟಗಳು, ಹಳ್ಳಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಅಡಿಕೆ ತೋಟ, ತೆಂಗಿನ ತೋಟ ನೋಡ್ರಿ. ರೋಡ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ನೋಡಿ. ಈ ರೀತಿ ಬಿಡಿಸ್ಕೊಬೇಕು ಹೂವನ. ಇದೆ ಹೂವು ನೋಡ್ರಿ. ಕೆಳಗೆಲ್ಲ ಫುಲ್ಲು ಈ ಥರ ಕಲ್ಲುಗಳು ಇವು ಭಾಳ. ರೋಡ್ ಮಾಡೋದು ಹೂವು ಚೆನ್ನಾಗಿದೆ. ಇದು ದೊಡ್ಡ ಮರ ಆಗಿರೋದ್ರಿಂದ ಪಾಪ ಇದು ಒಣಗಿಲ್ಲ, ಬೆಂಕಿ ಹಚ್ಚಿರೋದ್ರಿಂದ ಇದು ಒಣಗಿಲ್ಲ. ಇದೊಂದು ರೀತಿ ಮರಗಳು. ಇನ್ನು ಸಣ್ಣ ಗಿಡಗಳೆಲ್ಲ ಒಣಗೋಗಿದೆ ಬೆಂಕಿ ಶಾಖಕ್ಕೆ.